ಗುರುದಕ್ಷ ಪ್ರಜಾಪತಿಗಳಿಂದ ಆಯುರ್ವೇದದ ಉಪದೇಶವನ್ನು ತಿಳಿದವರಲ್ಲವೇ? ಅವರ ಆಜ್ಞೆಯಂತೆ ಗದ್ಯಂಚ ಮಹರ್ಷಿಗಳಲ್ಲಿ ಮಧುವಿದ್ಯೆಯನ್ನು ತಿಳಿದವರಲ್ಲವೇ? ಇಂದು ಕೂಡ ಖರಾಶ್ವವಾಹನರಾಗಿ ಸ್ವರ್ಣರಥವನ್ನು ಏರುತ್ತಾ ಲೋಕ ಸಂಚಾರ ಮಾಡೋಣ. ಆಗಲಿ. ಅಯ್ಯ ಶಠಾಸುರ ಮಠಾಸುರರೇ, ನೀವು ಬೆವರಿಸಿ ದುಡಿಯುತ್ತಿದ್ದೀರಿ. ಆದರೆ
ನಮ್ಮವರನ್ನು ದೇವತೆಗಳು ಕೊಂದು ಹಾಕುತ್ತಿದ್ದಾರೆ. ಏನು ಮಾಡೋಣ? ಸುರರು ಶಕ್ತಿಯ ಮೂಲವಾ மருளருந்ததி நித்ய யாக வகையுதா மருளருந்ததி நித்ய யாக வகையுதா எரவரு ஹவி பாகவ எரவரு ஹவி பாகவ ಭೂಮಿಯಲ್ಲಿ ಮುನಿಗಳು ಮಾಡುವ ಯತ್ನದಲ್ಲಿ ಹವಿಸ್ಸನ್ನು ನೀಡುತ್ತಾರೆ. ಅದರಿಂದ ದೇವತೆಗಳ ಶಕ್ತಿ ವರ್ಧಿಸುತ್ತದೆ. ಅದಕ್ಕೆ ಅನುಕೂಲವಾಗುವ ಹಾಗೆ ರಾಜರು ಹಸುಗಳನ್ನು ಸಾಕಿ ಮುನಿವರ್ಗಕ್ಕೆ ಪೋಷಣೆಯನ್ನು ನೀಡುತ್ತಾರೆ. ಹಸುಗಳನ್ನು ವಶಪಡಿಸಿಕೊಳ್ಳಬೇಕು. ಇದು ನನ್ನ ವಿನಮ್ರ ಅರಿಕೆ ಪ್ರಭು. ಉತ್ತಮ ಲಾಲಿಸು ಆಕೆಯನಿತ್ತರೆ ಉತ್ತಮ ಲಾಲಿಸು ಆಕೆಯನಿತ್ತರೆ ಪ್ರತಿಪರನು ಬಡಿದು ವಿತ್ತೋಂದೆ ಕತ್ತಲ ಮೈರಿಯ ನಡೆಗಳು ಗೆಸಿ ಉತ್ತರಿಸು ಬೆಂದಿದ್ದೆಗೋ ಕುಲೋತ್ತಮ, ನಿಮ್ಮ ಈ ಮಾತು ಅತ್ಯಂತ ಪ್ರಶಸ್ತವಾಗಿದೆ. ಇಲ್ಲಿಯ ಸೇನಾಧಿಕಾರಿಯಾಗಿ ನಾನಿದ್ದೇನೆ. ನೀವು ಅಪ್ಪಣೆಯನ್ನು ಕೊಟ್ಟರೆ ರಾಜರೆಲ್ಲರನ್ನು ಕೊಂದು ಬರುತ್ತೇನೆ. ಕೊಡಿ ಅಪ್ಪಣೆ. ನೀವೆಂದ ಮಾತು
ಹಸುಗಳನ್ನು ಕೈವಶ ಮಾಡಿಕೊಳ್ಳುತ್ತೇನೆ. ಒಂದೊಮ್ಮೆ ತಡೆಯುವುದಕ್ಕೆ ರಾಜರು ಬಂದರೆ ಅವರನ್ನು ಯುದ್ಧದಲ್ಲಿ ನಾಶ ಮಾಡುತ್ತೇನೆ. ಬಲ, ನಿಮ್ಮ ಉತ್ಸಾಹ ಚೇತೋಹಾರಿಯಾಗಿದೆ. ಈಗಲೇ ಭೂಲೋಕಕ್ಕೆ ಹೋಗೋಣ. ಮುನ್ನಡೆಯಲಿ ನಮ್ಮ ಸೇನೆ. ಹಾಗೆ ಪುರಟನಾಗ ವಿಭವದಿ ಪುರಟನಾಗ ಪುರಗರದಗಾಳು ಗದಗಳ ಧ್ವಜ ಪಡೆಯನ್ನು ಸೇರಿಸಿ ಪುರಟನಾಗ ವಿಭವದಿ ಪುರಟನಾಗ ನನ್ನನ್ನು ಜೀವಿಸಲೊಂದು ಜುಗವನು ಅನ್ನದ ಋಣವನ್ನು ತೀರಿಸಲು ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ಕಪಿಲೆ ಬಾರೆ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ಕಪಿಲೆ ಬಾರೆ ಕಾಮಧೇನು ನೀನು ಬಾರೆಂದು ಪ್ರೇಮದಲ್ಲಿ ಗೊಲ ಕರೆಯಲು ಕಾಮಧೇನು ನೀನು ಬಾರಲೆ ಪ್ರೇಮದಲ್ಲಿ ಗೊಲ ಕರೆಯಲು ಯಾಕೆ ನಮ್ಮ ದನಗಳನ್ನು ಹಿಡಿದಿದ್ದೀರಿ? ಓ ಕಡಪ ದನ ಕಾಯುವ್ರಿ. ದನ ಕಾಯುವಂತ ತಾತ್ಸಾರ ಯಾಕೆ? ನೀನ್ ಯಾವತ್ತಾರು ದನ ಕಾದಿದ್ಯಾ? ಅಲ್ಲ ಮತ್ತೆ ದನ ಕಾಯರನ್ನು ಮತ್ತೆಂತ ಹೇಳುವುದು? ಓ ಹೋ 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 ಹೋ, ದೊಡ್ಡ ಮಹಾರಾಜ. ತಲೆ ಮೇಲಿನ ಹಾಳೆ ಟೊಪ್ಪಿ, ಮುತ್ತಿನ ಕಿರೀಟ. ಹಾಗೆ ಹೇಳುವುದು ಬೇಡ. ಅವರವರ ಕೆಲಸ ಪ್ರಾಮುಖ್ಯತೆ ಅವರವರಿಗೆ ಇರುತ್ತದೆ. ಬಿಡು. ಏಯ್, ಅಧಿಕ ಪ್ರಸಂಗಿ. ಓ, ಅಲ್ಲಿ ಕಾಣುವನೆ ನಮ್ಮ ರಾಜ ಫಣಿದನುಜ. ಎಂತೆಲ್ಲ ಹೆಸರು ಬರ್ರಿ. ಕೇಳಿ ಅಂತೆ ಗೇಳಿ ಅಂತೆ. ಅಣಿ, ಅದಕ್ಕೆ ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇವೆ. ಬಿಡು ನಿನ್ನ ದನಗಳನ್ನು. ದನಕ್ಕೆಲ್ಲ ಇರುವುದು. ಬಿಟ್ಟು ಬರ್ಲಿಕ್ಕೆ ಹೋಗೋರಲ್ಲ. ಗದೆ ಹೋದರೆ ಪೆಟ್ಟೆ. ಬಾ ಮುಂದೆ. ಬಲವುಳ್ಳ ನಾವು ಹಸುಗಳನ್ನು ಹಿಡಿದಿದ್ದೇವೆ. ಕಾಡಿನ ಹುಲಿಯು ದನಗಳನ್ನು ಹಿಡಿಯುತ್ತದೆ. ನಿಮ್ಮ ಹೆಜ್ಜೆಗಾರಿಕೆ ಏನು? ಏಯ್, ಅತಿ ಆಯ್ತು ನಿನ್ನ ಮಾತು. ಹೋಗಿ ನಿನ್ನ ರಾಜನಿಗೆ ಹೇಳು, ಪಾತಾಳದ ಫಣಿ ರಾಕ್ಷಸರಾದ ಬಂದಿದ್ದಾನೆ. ಹಸುಗಳನ್ನು ವಶಪಡಿಸಿಕೊಂಡಿದ್ದಾನೆ. ಸಾಮರ್ಥ್ಯವಿದ್ದರೆ ಯುದ್ಧದ ಮೂಲಕ ಬಿಡಿಸಿಕೊಳ್ಳು. ಆಯ್ತು, ಹೋಗಿ ಹೇಳ್ತೇನೆ. ಭಾಗವತ್ರೆ ಹಾ ಹೋದ್ರಾ? ಯಾರು ರಾಕ್ಷಸರು ಹಾ ಹೋದ್ರ ಅಂತ ಚೂರು ಬಿಡಿಸಿ ಬರ. ಕೈ ಕೊಟ್ಟಿರಲಿಲ್ಲ ಅಂದ್ರೆ ಹಾ ಕೈ ಕೊಟ್ಟಿರ್ಲಿಲ್ಲ ಅಂದ್ರೆ ಹೂ ಇಟ್ರಲ್ಲ ಕಿವಿ ಮೇಲೆ. ಅಲ್ಲೇ ಕೈ ಕೊಟ್ಟಿರಲಿಲ್ಲ ಅಂದ್ರೆ ಒಂದು ಕೈ ನೋಡ್ಕತ್ತಿದ್ದೆ ಅವ್ರನ್ನ. ಹೌದಾ ಮತ್ತೆ ಬಂದ್ರಲ್ಲ. ತೈ ತೈ ತತ್ತಿನ ತತ್ತಿನ ತೈ ತತ್ತಿನ ಝಂಜಿ ತತ್ತಿನಗ ಝಂಜಿ ತಾಲಿ ತತ್ತಿನ ತಾಲಿ ತತ್ತಿನ ತಾಲಿ ತರ್ದಿನ ತಾದೆ ತರ್ದಿನ ತಾದೆ ತರ್ದಿನ ತಾದೆ
ಸ್ಥಳ ಹೇಳ ದೇಶಕ್ಕೆ ಯಾರೆಂದು ಕೇಳಿದ್ದೆ? ಐಡ ಭೂಪತಿಗಳೆಂದು ಕೇಳಿದರು. ನಾವೇ ಸರಿ. ಓದಗೈತ ಪರಿ ಅಯ್ಯ ನಾನೇ ಸಮೇತ ಧಾರೆಯುಳ್ಳೆ ಸೆಯುವ ಕೇಳ ನಾಮಕ ಧಾರೆಯುಳ್ಳೆ ಸೆಯುವ ಕೇಳ ನಾಮಕ ಧಾರೆಯುಳ್ಳೆ ಸೆಯುವ ಧಾರೆಯುಳ್ಳೆ ಸೆಯುವ ಕೇಳ ನಾಮಕ ಪುರವನಾಳುವ ಐಳ ಭೂಪನು ಪುರವನಾಳುವ ಐಳ ಭೂಪನು ಅಧೀಂ ತೋಂ ದಿನಗಳಿಗೆ ಅಧೀಂ ತೋಂ ದಿನಗಳಿಗೆ ಪರಮಧಾರ್ಮಿಕ ಸತ್ಯವಂತನು ಕರೆಯುತ್ತೀರ್ಥ ಅಧೀಂ ತೋಂ ತಾಂ ತಾಂ Victim tam, victim tam tom. ಪರಮಧಾರ್ಮಿಕ ಸತ್ಯವಂತನು ಕರೆಯುತ್ತೀರ್ಥ ಜಯ ನಮೋ ಜಗದೀಶ್ವರ ನೀನೇ ರಕ್ಷಿಸು. ವಸುಧೆಯಲ್ಲಿ ಕೇರಳ ರಾಷ್ಟ್ರವು ಖ್ಯಾತವಾಗಿದೆ. ಪರಂಪರೆಯಿಂದ ಬಂದ ರಾಜಾಧಿಕಾರವನ್ನು ಐಳ ಮಕ್ಕಳನ್ನು ನಾನು ನಡೆಸುತ್ತಿದ್ದೇನೆ. ಪ್ರಜೆಗಳೇ ಮಕ್ಕಳೆಂದು ಭಾವಿಸಿದ್ದೇನೆ. ಮಗಳಂತಿರುವ ವಿಶ್ವನೆಯು ಸೇನೆಯನ್ನು ಮುನ್ನಡೆಸುತ್ತಿದ್ದಾಳೆ. ಅಗತ್ಯರ ಮಾರ್ಗದರ್ಶನದಲ್ಲಿ ರಾಜ್ಯವು ಸುಭೀಕ್ಷವಾಗಿದೆ. ಎಂದಿನಂತೆ ಓಲಗವನ್ನು ಸೇರಿದ್ದೇನೆ. ವಿಶೇಷವಿದ್ದರೆ ಬರಲಿ. ನಾನ್ರಿ ನಿಮ್ ಮಾವ. ಎಲ್ಲರೂ ನಿಮ್ ಮಾವ. ನಿಮ್ಮ ಅಜ್ಜನ ಗೋಪಾಲಕ್ಕೆ. ಓ, ನಮ್ಮ ಹಾ, ನಮ್ಮ ಜನ ಹಾ. ಇತ್ತ ಕಡೆ ಬರಲು ಕಾರಣ ಮಹಾರಾಜ ಅನರ್ಥ ಆಯ್ತು. ಸ್ವಾಮಿಯೇ ಶರಣೆಂಬೆವು ಒಡೆಯ ಸ್ವಾಮಿಯೇ ಶರಣೆಂಬೆವು ಒಡೆಯ ಸ್ವಾಮಿಯೇ ಶರಣೆಂಬೆವು ಒಡೆಯ ಕೇಳಿಮ್ಮಯ ನುಡಿಯ ಕೇಳಿಮ್ಮಯ ನುಡಿಯ ಸ್ವಾಮಿಯೇ ಶರಣೆಂಬೆವು ಒಡೆಯ ಮನ ಜೊತೆಗೆ ತೂ ಮನ ಸೇರಿಸಿ ತೋ ಮನ ಜೊತೆಗೆ ತೂ ಮನ ಸೇರಿಸಿ ನೇಮವ ಹೊತ್ತುಗಳ ಕಾಯ್ಬೆವು ನೇಮವ ಹೊತ್ತುಗಳ ಕಾಯ್ಬೆವು ಗೋಗಳ ಕಾಯ್ಬೆವು ಗೋಗಳ ಕಾಯ್ಬೆವು ಕಾಮಿತ ಕೊಡುತ್ತಿಹ ಕಣ್ಣಿಜರು ನೀವಿರೆ ತ್ರಿವೆಯೊಳಿ ಪರಿಕಷ್ಟವ ಕಾಣೆನು ಸ್ವಾಮಿಯೇ ಶರಣೆಂಬೆವು ಒಡೆಯ ಸ್ವಾಮಿ, ನಡಿಗಳೇ, ನಾವು ಹಸುಗಳನ್ನು ಮೇಯಿಸಿ ಮನೆಗೆ ಹೊಡ್ಕೊಂಡು ಹೋಗುವ ಕಾಯಕ ನಮ್ಮದು. ಸೋಮ ಧೂಮರು ಸೇರಿದ್ದರು. ದನಗಳು ಹುಲ್ಲು ತಿಂದು ನೀರು ಕುಡಿದು ಸೊಂಪಾಗಿರೋ ಹೊತ್ತಿಗೆ ಇಬ್ರು ದಾಂಡಿಗರು ಬಂದ್ರು. ನಮ್ ದನಗಳನ್ನು ಹಿಡಿಲಿಕ್ಕೆ ಬಂದ್ರು. ನೀವೇನು ಮಾಡಲಿಲ್ಲವಾ? ನಾವ್ ಗೊತ್ತಲ್ಲ, ಎಷ್ಟಾದ್ರೂ ನಿಮ್ಮ ಜನ ಎಚ್ಚರಿಸಿದೆ, ಕೇಳಿಲ್ಲ. ಅಲ್ಲಿಗೆ ಪೆಟ್ಟಿಗೆ ಬಂತು.
ಒಬ್ಬ ಬಂದು ಈ ಕೈ ಹಿಡ್ದ, ಇನ್ನೊಂದ್ ಕೈ ಮೇಲೆತ್ತಿದೆ, ಇನ್ನೊಂದ್ ಬದಿಯಿಂದ ಈ ಕೈ ಹಿಡ್ದ, ಮಧ್ಯ ಒಂದು ಎರಡು ಕಾಲ ಹಿಡಿದಿದೆ. ಪಾಪಿಗಳು ಹಿಡಿದ ಕೈ ಬಿಟ್ರು. ಅವ್ರು ನನಗೆ ಹೊಡೆದ್ರು, ನನಗೆ ಅವ್ರು ಹೊಡೆದ್ರು, ಅವ್ರು ನನಗೆ ಹೊಡೆದ್ರು, ನನಗೆ ಅವ್ರು ಹೊಡೆದ್ರು, ನನಗೆ ಹೊಡೆದ್ರು, ಎರಡು ಒಂದೇ ಆಯ್ತಲ್ಲ. ಹಾ ಹೊಡೆಯಲಿಲ್ವಾ? ಓ ಚೆನ್ನಾಗಿ ಹೊಡೆದೆ. ಏನು? ಬಾಬೆ ಏನಾಯ್ತು? ಮಾತಾಡಿದ್ರು ರಾಜ ಅಂತೆ, ಬಣಿ ಅಂತೆ, ರಾಕ್ಷಸ ಅಂತೆ, ಅದಂತೆ ಇದಂತೆ, ಮಣ್ಣು ಮಸಿಗೆ ಏನದು? ಮಾತಾಡಿದ್ರೆ ರಾಕ್ಷಸ ಅಂತೆ. ಸೇನೆ ಸಹಿತ ಬಂದಿದ್ದಾನೆ, ನಮ್ಮ ದನಗಳನ್ನು ಹಿಡ್ದಿದ್ದಾನೆ. ನೀವೇ ನಮ್ಮನ್ನು ರಕ್ಷಿಸಬೇಕು. ಆಳುಗಳ ನುಡಿ ಕೇಳಿ ನಿಂತ ಕೈ ತೆಗೆದ. ಆಳುಗಳು ಆಳುಗಳ ನುಡಿ ಕೇಳಿ ಧರಣಿವ ಕಾಲ ನಂದನಿ ಕೆರಳಿ ನುಡಿದನು, ಕಾಲ ನಂದನಿ ಕೆರಳಿ ನುಡಿದನು. ಕೂಡದನು ಜಲನಾಶ ಕೈಯಲ್ಲಿ ರಾಳು ತನಗೆ. ಛೇ! ಎಂಥ ಧೂರ್ತತನವಿದು! ನಮ್ಮ ಹಸುಗಳನ್ನ ರಾಕ್ಷಸರ ಸೆರೆ ಹಿಡಿಯುವುದೇ ಎಲ್ಲಾ ರಾಕ್ಷಸರ ಸಂಖ್ಯೆ. ಆ ರಾಕ್ಷಸರನ್ನು ಯುದ್ಧದಲ್ಲಿ ಕೊಂದು ನಮ್ಮ ಹಸುಗಳನ್ನು ಬಿಡಿಸಿಕೊಳ್ಳುತ್ತೇನೆ. ನೀವೇನು ನಿಶ್ಚಿಂತೆಯಿಂದ ಇರಿ. ಹಾಗೇ ಆಗ್ಲಿ ಸ್ವಾಮಿ. ಸೇನೆ ಯುದ್ಧಕ್ಕೆ ಸಿದ್ಧವಾಗಲಿ. ರಣಬೇರಿ ಮಾಡಲಿ. ಹಾ ಹೊರಡಲಿ ನಮ್ಮ ಸೇನೆ. ಮನದಿ ರುದ್ರಾವೇಶದಿಂದ ಇಳ ಭೂಪತಿಯ ಮನದಿ ರುದ್ರಾವೇಶದಿಂದ ಇಳ ಭೂಪತಿಯ ತನವೆರೆದಿದ್ದ ಸಂದವಚೆ ಹೊರಡಗಣ್ಣನು ಅದ ಸೇನಾನಿ ತಾರಗಳಿಗೆ ತೈ 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 ತೈ. ತೈ 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 ತೈ. ಪ್ರಭುಗಳೇ, ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಎದ್ದೇಳು. ಅವಸರದಿಂದ ಬಂದೆಯಲ್ಲ, ಏನು ಕಾರಣ? ದೊರೆಯೇ, ಲಾಲಿಸಬೇಕು. ಲಾಲಿಸೆನ್ನುಡಿಯ ಇಳ ಭೂಪಾಲಿನತೆ. ತಾತ ಗಿಡ್ಗೆ ದರ್ಗಿಡ ಗಿಡ್ಗೆ ದದ್ದಿನ ದದ್ದಿನ ತಾಪ್. ಹೇ ಹೇ ಜಿಂದತ್ತೆ. ಲಾಲಿಸೆನ್ನುಡಿಯ ಇಳ ಭೂಪ. ಲಾಲಿಸೆನ್ನುಡಿಯ ಇಳ ಭೂಪ. ಬಲು ಕೀರ್ತಿ ಕಲಾಪ, ಬಲು ಕೀರ್ತಿ ಕಲಾಪ. ಲಾಲಿಸೆನ್ನುಡಿಯ ಇಳ ಭೂಪ. ರಣಗೆ ಹೊರಡುವೆ ನೀಗ ನಾನು. ರಣಗೆ 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 ಹೊರಡುವೆ ನೀಗ ನಾನು. ದಯಪಾಲಿಸು ವೀಳ್ಯ, ದಯಪಾಲಿಸು ವೀಳ್ಯ. ಕ್ಷಣದಲ್ಲಿ ದುಷ್ಟ ದೈತ್ಯರನು. ದಯಪಾಲಿಸು ವೀಳ್ಯ, ದಯಪಾಲಿಸು ವೀಳ್ಯ. ಕ್ಷಣದಲ್ಲಿ ದುಷ್ಟ ದೈತ್ಯರನು. ಮನಸುದ ತಂದಿ ಚಿನ್ನದಿ ಬರುವೆನು. ಮಹಾರಾಜ, ಇಲ್ಲಿಯ ಸೇನಾಧಿಕಾರಿಯಾದ ನನ್ನ ಬಿನ್ನಹವನ್ನು ಲಾಲಿಸಬೇಕು. ನಾಡಿಗೆ ವಿಪ್ಲವದ ಕಾಲ. ಯುದ್ಧಕ್ಕೆ ನಾನೇ ಹೋಗುತ್ತೇನೆ. ನಿಮ್ಮ ಕರುಣೆಯ ಶಿಶು ನಾನು. ಇಂದಿನ ಸಮರವನ್ನು ಗೆದ್ದು ಈ ನೆಲದ ಋಣವನ್ನು ತೀರಿಸುತ್ತೇನೆ. ಅವಕಾಶ ನೀಡಿ ನನ್ನನ್ನು ಆಶೀರ್ವದಿಸಿ. ಮಗು, ಎಂದ ಮಾತನು ಕೇಳಿ ಭೂವರ. ಎಂದ ಮಾತನು ಕೇಳಿ ಭೂವರ.
ನುಡಿದನು ಇಂದಿರಾಧವ ಪೂರ್ಣ ಕರುಣದಿ ನಿನ್ನನು ರಕ್ಷಿಸಲಿ ಇಂದಿರಾಧವ ಪೂರ್ಣ ಕರುಣದಿ ನಿನ್ನನು ರಕ್ಷಿಸಲಿ ಆ ಆ ಆ ಹಾಗೆಯೇ ಆಗಲಿ. ಅತ್ಯಂತ ಜಾಗರೂಕರಾಗಿ ಗೆದ್ದು ಬಾ. ಶುಭವಾಗಲಿ. ಧನ್ಯವಾದ. ವೀರನಾರಿ ಕಸೆಯ ನುಟ್ಟು ಒಡೆಯ ನೋಡು ಮೇಲೆ ಬಾರಿ ಬಾರಿ ಕೈದುಗಳನ್ನು ಒಡೆಯ ನೋಡು ಧಾರಣೆಯ ಗೈದಳಿಕೆ ಒಡೆಯ ನೋಡು ನೋಡಿ ಹೋರಿ ಬರುವ ಸೂಚನೆಯನ್ನು ಒಡೆಯ ನೋಡು ಒಡೆಯ ನೋಡು ಹಸುಗಳನ್ನು ನಮ್ಮ ಕೈವಶ ಮಾಡಿಕೊಂಡಿದ್ದೇವೆ. ಈಗ ಯುದ್ಧದ ನಿರೀಕ್ಷೆಯಲ್ಲಿದ್ದೇವೆ. ನೋಡಿದರೆ ಹೆಣ್ಣೊಬ್ಬಳು ಆಯುಧ ಧರಿಸಿ ಸೇನಾ ಸಹಿತಳಾಗಿ ಬರುತ್ತಿದ್ದಾಳೆ. ಈಗ ಈ ಹೆಣ್ಣಿನಲ್ಲಿ ಯುದ್ಧ ಮಾಡುವುದೇ? ಓಹೋ, ಹಾಗೋ? ಸರಿನೇರ ಹೋರಾಟ ಸಲ್ಲ ಗುಟ್ಟಿನಿರವ ನಾ ಪೇಳ್ವೆನು ಮೋಸ ತಪ್ಪಲ್ಲ ಅರಿಯದಂತರ ಮನೆಗೈದು ಅಲ್ಲಿಯ ರಸನ ವಂಚಿಸಿ ಕೈಸರೆ ಬಿಡಿದು ಒಲನೆಯೋಳ್ದುರವಗೈವೆ ನಾನು ನೋಡ್ಬೆ ಮಲೆ ತಾಕೆಯ ಆ ಹವದ ಮಿತ ಶಕ್ತಿಯನು ಆ ಆ ಇದರೇ ಗಮನವಿಟ್ಟು ಕೇಳಿ. ನೇರ ಹೋರಾಟ ಮಾಡಬೇಕಂತಲೇ ಇಲ್ಲ. ಸಮರದ ಸಮಯದಲ್ಲಿ ಮೋಸ ಮಾಡಿದರೆ ತಪ್ಪಲ್ಲ. ಅದಕ್ಕಾಗಿ ನೀವು ಅರಮನೆಗೆ ಹೋಗಿ ಯಾವ ವಿಧಾನದಿಂದಲಾದರೂ ರಾಜನನ್ನು ಸೆರೆ ಹಿಡಿದು ತಂದು ಈಕೆಯನ್ನು ಹಾಗೂ ಸೈನ್ಯವನ್ನು ನಾನು ನೋಡಿಕೊಳ್ಳುತ್ತೇನೆ. ಹಾಗೇ ಆಗಲಿ. ಹೊಳಿರ ಬಿಡರುವ ಗೆರೆಯ ಮಧ್ಯವು ಹೊಳಿರ ಬಿಡರುವ ಗೆರೆಯ ಮಧ್ಯವು ಬದಿಗೆ ಸಿಡುಕಿನ ಬಿಡಿಸುವವರು ಚಲಪ ನೋಡ್ಕವ ಯಾರು ಅಪ್ಪರಿಸಿ ಆ ಓ ಭೂಪತಿ, ಯುದ್ಧದಲ್ಲಿ ಸೋತು ಕೆರೆಯ ಮತ್ಸ್ಯ ಬಲೆಗೆ ಸಿಲುಕುವ ರೀತಿ ಕೈಗೆ ಸಿಕ್ಕಿದೆಯಾ? ಮೋಸದಿಂದ ಸೆರೆ ಹಿಡಿದಿದ್ದೀರಿ. ನಾಚಿಕೆ ಆಗುವುದಿಲ್ಲವಾ? ಅದು ನಮ್ಮ ವಿದ್ಯೆ. ಈಗ ನಿನ್ನನ್ನು ಬಿಡಿಸುವವರು ಯಾರೆಂದು ನೋಡುತ್ತೇನೆ. ಬಾ. ಇರಲಿ ಕಿತ್ತಲು ಲಲನೆಯನು ಕಂಡು ಸುರ ಮನ್ಮಥ ನಲಗಿನಸ್ತ್ರಕ್ಕೆ ತನುವ ನೊಟ್ಟುತ್ತ ಹಲವಯೋಚಿಸಿ ಮನದ ಕನಸಿನೊಳಗೆ ವಿಹರಿಸುತ್ತ ವನಜನೇತ್ರೆಯ
ವಚನದಲ್ಲಿ ನುಡಿಸಿದನು ಮೃದು ಮಧುರ ವಚನದಲ್ಲಿ ಆ ಕದನಕ್ಕಿಂತು ಮಲತ ತುಂಬಿದ ಕೋಮಲೆ ದೈತದಿನ ದಿಂದದಿನ ದೈತದಿನ ಕದನಕ್ಕಿಂತು ಮಲತ ತುಂಬಿದ ಕೋಮಲೆ ಕದನಕ್ಕಿಂತು 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 ಮಲತ ತುಂಬಿದ ಕೋಮಲೆ ಪದುಮನಯನಿ ಪದುಮನಯನೆ ಚಂದ್ರವದನೆ ನಾಮಯೇನೆ ಪದುಮನಯನೆ ಚಂದ್ರವದನೆ ನಾಮಯೇನೆ ನೀ ಯಾರೆ ಕೋಮಲೆ ನಿನ್ನ ನಾಮ ಏನಿಲೆ ದೈತದಿನ ದಿಟ್ಟು ತಾಂ ದಗಡ ದಿಟ್ಟು ತಾಂ ಪದುಮನಯನೆ ಚಂದ್ರವದನೆ ನಾಮವೇನೆ ಬದಿಗೆ ಸೇಯೆ ಕೈದುಗಳನ್ನು ಮದುವೆಯಾಗುವೆ ತಾಜಿಂತ ಬದಿಗೆ ಸೇಯೆ ಕೈದುಗಳನ್ನು ಮದುವೆಯಾಗುವೆ ಬದಿಗೆ ಸೇಯೆ ಬದಿಗೆ ಸೇಯೆ ಬದಿಗೆ ಸೇಯೆ ಕೈದುಗಳನ್ನು ಮದುವೆಯಾಗುವೆ ಮದನ ವೈರಿಯಾಣೆ ನಿನಗೆ ಮುದವ ನೀಡುವೆ ಮದನ ವೈರಿ ಮದನ ವೈರಿ ಮದನ ವೈರಿಯಾಣೆ ನಿನಗೆ ಮುದವ ನೀಡುವೆ ನಿನಗೆ ಮುದವ ನೀಡುವೆ ತೋಂ ದತ್ತಾಂ ತೋಂ ದತ್ತಾಂ ತೋಂ ದತ್ತಾಂ ತೋಂ ತೋಂ ದರಿ ದತ್ತಿಂ ದರಿ ಕದನಗಿಂದು 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 ಮಲಿತ ತುಂಬಿದ ದಯ ಕೋಮಲೆ ಸಮರಾಂಗಣಕ್ಕೆ ವೀರವಸೆಯನ್ನುಂಟು ಆವೇಶದಿಂದ ಬಂದವಳು ಒಂದು ಹೆಣ್ಣು ಇರಲಿ ಒಳ್ಳೆಯದೇ ಆಯಿತು ಸುಂದರವಾಗಿಯೂ ಇರಲಿ ಓ ಕಮಲಾಕ್ಷಿ ನಿನ್ನ ಹೆಸರೇನು ನನಗೆ ನಿನ್ನನ್ನು ಕಂಡ ಮೇಲೆ ಒಂದು ನಿರ್ಧಾರ ದಟ್ಟವಾಯಿತು ಏನು ನಿನ್ನನ್ನು ಮದುವೆಯಾಗಬೇಕು ನಾವಿಬ್ಬರು ಸಂಸಾರ ಸಾಗರದಲ್ಲಿ ತೇಲಾಡಬೇಕು ಓ ಕೋಮಲೆ ಬಾ ಬಾ ಒಂದಾಗೋಣ ಧೂರ್ತ ಎಂತ ಧೈರ್ಯವೋ ನಿನಗೆ ಎಂತ ಧೈರ್ಯವೋ ನಿನಗೆ ದೇಹದ ಕೊಬ್ಬು ಇಂದು ನುಡಿಸಿತು ಹೇಗೆ ದೇಹದ ಕೊಬ್ಬು ಇಂದು ನುಡಿಸಿತು
ಗೆಲ್ಲುವ ಹಂಬಲ ಬೇಡ, ಹೊರಟು ಹೋಗು. ಒಂದು ವೇಳೆ ಯುದ್ಧಕ್ಕೆ ಮುಂದಾದರೆ ಯಮನ ಮನೆಯ ಹಾದಿಯನ್ನು ಹಿಡಿಸುತ್ತೇನೆ. ಎಚ್ಚರಿಕೆ, ನಿನ್ನನ್ನು ಇಲ್ಲಿಯ ಹೊರಗೆ ಬಿಟ್ಟರೆ ತಪ್ಪಾಯ್ತು. ಬಾ ಮುಂದೆ, ಬಾ ಮುಂದೆ. ವನಿತೆಯ ಕೈ ಚಳಕವ ಕಾಣುತ್ತ ಫಣಿದನು ಜನುತ ಹೆದರಿ ರಣ ಬಿಟ್ಟೋಡಲ್ ಕಿಳಿದನು ಪಶ್ಚಿಮ ವನನಿಯ ಕುಮುದಾರಿ. ರಾಕ್ಷಸರೆಲ್ಲರೂ ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ. ಓ, ವಿಜಯದ ವಾರ್ತೆಯನ್ನು ಅರಸರಿಗೆ ಹೇಳಬೇಕಾಗಿದೆ. ಏನ್ ಮಾಡ್ತೀವಿ? ಆ ಕಡೆ ನಡೆಯುತ್ತೇನೆ. ಅದು ಮರೆದಿಲ್ಲಿರಿ ಸಾಹಸ ನೋಡುವೆ, ಅದು ಮರೆದಿಲ್ಲಿರಿ ಸಾಹಸ ನೋಡುವೆ ಕದನದ ರೀತಿಯನು, ಕದನದ ರೀತಿಯನು ಅರಿಕೊಂಡೆ ಸದನ ಹೊಕ್ಕಿಯ ರೀತಿಯ ವೆಚ್ಚದ ಮದನಾಡಿ ತಾನು. ರಾಕ್ಷಸರೇ, ನಿಲ್ಲಿ! ರಣಾಂಗಣವನ್ನು ಬಿಟ್ಟು ಅರಮನೆಯನ್ನು ಹೋಗು. ಅನ್ಯಾಯವಾಗಿ ಅರಸನನ್ನು ಕಟ್ಟಿ ಹಾಕಿದ್ದೀರಿ. ಇದು ಶಿವ ಮೆಚ್ಚುವ ಕೆಲಸವಲ್ಲ. ನಿಮ್ಮನ್ನು ಈಗಲೇ ಕೊಲ್ಲುತ್ತೇನೆ. ಬನ್ನಿ ಮುಂದೆ. ಬಾ ಮುಂದೆ. ಕನಕರ ಸಮರ ಸಂಘಟಿಸಿ ಹಿಂದಿನಿಂದ ತಂದು ಮಾಯಾವಿ ವನಿತೆಯ ಎರಡು ಕಾಲ್ಗಳ ಕತ್ತರಿಸಿ ಹಂಗಿಸುವ ಪರಿಯೈನೆಂಬೆ ಆ ಎಲೆ ಎಲೆ ವನಿತೆಯ ಪಲ್ಲುಮೆಯ ನುಡಿಗಳ ಗಡುವುದಿಂದಿಗ ಏನೋಯ್ತು ತತ್ತು ತನಿ ಕುಟಗ ಎಲೆ ಎಲೆ ವನಿತೆಯ ಪಲ್ಲುಮೆಯ ನುಡಿಗಳ ಗಡುವುದಿಂದಿಗೇನಾಯ್ತು ಎಲೆ ಎಲೆ ವನಿತೆಯ ಎಲೆ ಎಲೆ ವನಿತೆಯ ಎಲೆ ಎಲೆ ವನಿತೆಯ ಪಲ್ಲುಮೆಯ ನುಡಿಗಳ ಗಡುವುದಿಂದಿಗೇನಾಯ್ತು ಚಲಗಳು ಕೆಣ್ಣಕ್ಕಿದೆ ನಿಲ್ಲದೆಲೆ ಕಾಲ್ಗಳು ಚಲಗಳು ಕೆಣ್ಣಕ್ಕಿದೆ ನಿಲ್ಲದೆಲೆ ಕಾಲ್ಗಳ ಬದಲೊಳಗೀಗಲೇ ಕಡಿತಾಯ್ತು. ಅಯ್ಯೋ ಹೆಣ್ಣೆ, ನಿನ್ನ ಅವಸ್ಥೆ ಭಾರೀ ಸಾಹಸವನ್ನು ಮೆರೆಯುತ್ತೇನೆಂದು ಬಂದೆ. ನನ್ನ ಎಲ್ಲಾ ಸಾಮರ್ಥ್ಯವನ್ನು ಬಳಸಿ ನಿನ್ನ ಕಾಲುಗಳನ್ನು ಕಡಿಗೊಗೆದೆ. ರಾಜನನ್ನು ನಮ್ಮ ನಾಡಿಗೆ ಕೊಂಡೊಯ್ಯುತ್ತೇನೆ. ಎರಡು ಕಣ್ಣುಗಳನ್ನು ಪಿಳಿ ಪಿಳಿ ಬಿಡುತ್ತಾ ನೋಡುವುದನ್ನು ಬಿಟ್ಟರೆ ಮತ್ತೆ ಮಾಡಲಿಕ್ಕೆ ಸಾಧ್ಯ? ಹ್ಮ್ ಹ್ಮ್
ಶಿವ ಶಿವನಾಮೈ ಮರೆತಿರ ಸವರಿ ದಿನ್ನಯ ಕಾಲ್ಗಳ ಶಿವ ಶಿವನಾಮೈ ಮರೆತಿರ ಸವರಿ ದಿನ್ನಯ ಕಾಲ್ಗಳ ತವಗದುಳಾದುರುಳನು ಕೈ ತವದಲಿತ ನಿಂತು ತವಗದುಳಾದುರುಳನು ಕೈ ತವದಲಿತ ನಿಂದೋ ಅಯ್ಯೋ ಶಿವನೇ, ಇದು ಎಂಥ ಅನ್ಯಾಯ! ಯುದ್ಧದಲ್ಲಿ ನಾನು ಮೈಮರೆತಿದ್ದ ಸಮಯಕ್ಕೆ ಆ ರಾಕ್ಷಸ ಹಿಂದಿನಿಂದ ಬಂದು ಮೋಸದಿಂದ ನನ್ನ ಕಾಲುಗಳನ್ನೇ ಕತ್ತರಿಸಿದ. ನನ್ನ ಕಣ್ಣೆದುರೇ ರಾಜನನ್ನು ಎಳೆದೊಯ್ಯುತ್ತಿದ್ದಾರೆ. ಏನೂ ಮಾಡಲಾರದ ಸ್ಥಿತಿಯಲ್ಲಿದ್ದೇನೆ. ಶಿವ ಶಿವ, ನನ್ನ ಶಕ್ತಿ ಸಾಮರ್ಥ್ಯಗಳೆಲ್ಲ ಹಿಂಗಿ ಹೋಯಿತು. ಯಾರಿದ್ದಾರೆ ನಮ್ಮನ್ನು ರಕ್ಷಿಸುವವರು? ಎಂದಿ ಪರಿಂ ಚಿಂತಿಸಲು ಅಂತಾಶ್ರಮದೊಳು ಅಗಸ್ತ್ಯ ಮುನಿವರನೈ ತಂದು ಬಂದನು ಬೇಗದಿ ಸಂಕಟದಿಂದ ಹೇಳಲಿಗೆ ಆ ಮುಗ್ಧೆ ಭೀಷ್ಮಲೆ ಯುದ್ಧದ ಕಣದಲ್ಲಿ ಕೃತಳೋದರೆ ನಿನ್ನೆದುರು ನಿಮ್ಗೆದ್ದೆ ನಿಂಬರ ಕಾಣೆದು ಏನಿದು ಅವಸ್ಥೆ? ಅಸಾಮಾನ್ಯ ಸಾಮರ್ಥ್ಯ ಹೊಂದಿದವಳು ನೀನು. ನಿನ್ನ ಈಗಿನ ಸ್ಥಿತಿಯನ್ನು ನೋಡಿದರೆ ನೋವಾಗುತ್ತದೆ. ಯಾರಿಂದ ಹೀಗಾಯಿತು, ಏನಾಯಿತು ಎನ್ನುವುದನ್ನು ಹೇಳಮ್ಮ, ಹೇಳು. ಮುನಿವರೇಣ್ಯ, ನಮ್ಮ ನಾಡಿಗೆ ಪಾತಾಳದ ರಾಕ್ಷಸ ರಾಜ ಹಣಿ ಎನ್ನುವ ದಾಳಿ ಮಾಡಿದ. ಪ್ರತಿಭಟಿಸಲು ನಾನು ಯುದ್ಧ ಮಾಡಿದೆ. ಆತ ಹಿಂದಿನಿಂದ ಬಂದು ಮೋಸದಿಂದ ನನ್ನ ಕಾಲುಗಳನ್ನೇ ಕತ್ತರಿಸಿದ. ಮಗಳೇ ಸೈರಿಸು ಬೇಗಾದು ಗುಡವಿಲ್ಲವನಿಗೆ ವಿಘಟನ ವಧೆಯಾಗುವಂತೆ ಸೊಗಸಿ ನೋಳ್ಚುರ ವೈದ್ಯ ತಪಗೈದು ಧರ್ಮವ ಸೊಗಸಿ ನೋಳ್ಚುರ ವೈದ್ಯ ತಪಗೈದು ಧರ್ಮವ ಜಗದಲ್ಲಿ ಸ್ಥಿರಗೊಳಿಸುವೆನೋ. ಮಗಳೇ, ಸ್ವಲ್ಪ ಕಾಲ ಸೈರಿಸಮ್ಮ. ದುಷ್ಟನ ವಧೆಯಾಗಿ ಲೋಕದಲ್ಲಿ ಧರ್ಮ ನೆಲೆ ನಿಲ್ಲುವಂತೆ ಮಾಡುತ್ತೇನೆ. ಕರುಣಾಳುಗಳಾದ ದೇವವೈದ್ಯರ ಅಶ್ವೀಯರನ್ನು ತಪಸ್ಸಿನ ಮೂಲಕ ಒಲಿಸಿಕೊಳ್ಳುತ್ತೇನೆ. ಆ ಮೂಲಕವಾಗಿ ಕಾರ್ಯ ಸಾಧನೆ ಮಾಡೋಣ. ಉರಿಗಳೈದರ ಮಧ್ಯದಲ್ಲಿಯೇ ಚರಣವಂತರ ಮೇಲೆ ನಿಲ್ಲುತ್ತಾ ಹರಿತ ಭಕ್ತಿಯ ಭಾವದಿಂದಲೇ ಹರಿತ ಭಕ್ತಿಯ ಭಾವದಿಂದಲೇ ಸುರಚಿಕಿತ್ಸಕರ ಕುರಿತು ಮುನಿವರ ತಪವಗೈಯಲು ಆ ಮೆಚ್ಚಿದ್ದೇವೆ. ಏನಾಗಬೇಕೆಂದು ಉಚ್ಚರಿಸಯ್ಯ. ದೇವವೈದ್ಯರೇ, ಪಾತಾಳದ ಪಣಿ ಎನ್ನುವವ ಭೂಲೋಕದ ಮೇಲೆ ಅಭಿಯೋಗ ನಡೆಸಿದ. ಅರಸನನ್ನೂ ಸೆರೆ ಹಿಡಿದ. ಮೋಸದಿಂದ ಸೇನಾನಿ ವಿಶ್ವಲೆಯ ಕಾಲುಗಳನ್ನು ಕಡಿದೊಗೆದ. ನೀವೇ ದಯೆಯಿಂದ ರಕ್ಷಿಸಬೇಕು.
ಮುನಿಪನೆ ಕೇಳೀನು ಮುನಿಪನೆ ಕೇಳೀನು ತ್ಯಜಿಸೈ ಘನ ವ್ಯಸನಗಳನ್ನು ತ್ಯಜಿಸೈ ಘನ ವ್ಯಸನಗಳನ್ನು ಒದಿತೆಗೆ ಚರಣವ ಜಡಗಲಿ ಕುಡಿಬಲು ಅನುಪರ ಕೊಡಗುತ್ತದನು ಜಲವದಿಸಲಿ ಮುನಿಪನೆ ಕೇಳೀನು. ಓ ಮುನಿವರೆಣ್ಯ, ಚಿಂತಿಸಬೇಕಾದುದಿಲ್ಲ. ವಿಷ್ಫಲೆಯ ಕಾಲುಗಳನ್ನು ನಾವು ಸರಿ ಮಾಡುತ್ತೇವೆ. ನಂತರ ಆಕೆಯು ದುರುಳನನ್ನು ಕೊಲ್ಲಲಿ. ಅಂದ ಹಾಗೆ ಎಲ್ಲಿದ್ದಾಳೆ ಆಕೆ? ಪಾಲಿಸಬೇಕು. ಇತ್ತಿನಿತು ಭರವಸೆಯ ಬಂದು ನೋಡಿದರು ಇತ್ತಿನಿತು ಭರವಸೆಯ ಬಂದು ನೋಡಿದರು ಕತ್ತರಿಸಿದ ಕಾಲುಗಳ ದುಸ್ಥಿತಿಯನು ಅರೆದರು ತಾವರಿಷಿಣವ ಅರೆದರು ತಾವರಿಷಿಣವ ಬೆರೆಸಿದರು ಕಡಿಬೆವ ಬೆರೆಸಿದರು ಕಡಿಬೆವ ವಿರಚಿತು ತೌಷಧ ಕೊಡೆಯದ ತಿರದಲ್ಲಿ ವಿರಚಿತು ತೌಷಧ ಕೊಳೆಯದ ತಿರದಲ್ಲಿ ಒರೆಸಿದ ರಾಕ್ಷಣ ನಾರಿಯ ಚರಣಕ್ಕೆ ಒರೆಸಿದ ರಾಕ್ಷಣ ನಾರಿಯ ಚರಣಕ್ಕೆ ಅರೆದರು ತಾವರಿಷಿಣವ ಹೇ ಅಶ್ವಿನಿಯರೇ, ಈ ಶಾರೀರಿಕ ನೋವಿನಿಂದ ಮುಕ್ತಿ ಹೊಂದುತ್ತಿದ್ದೇನೆ. ಆದರೆ ನನ್ನ ಇಚ್ಛೆ ಏನೆಂದರೆ ನನ್ನ ರಾಜ ಹಾಗೂ ಗೋಗಳನ್ನು ರಕ್ಷಿಸಬೇಕು. ಈ ಮಾನಸಿಕ ನೋವಿನಿಂದ ಹೇಗೆ ಹೊರಬರಲಿ? ಓ ಇಷ್ಟಲೇ ಚಿಂತಿಸಬೇಡ. ತಕ್ಕೋಪಾಯವನೀಗ ತಕ್ಕೋಪಾಯವನೀಗ ಕೃತ ಉಕ್ಕಿನ ಕಾಲ್ಗಳ ಬೇಗ ಕೃತ ಉಕ್ಕಿನ ಕಾಲ್ಗಳ ಬೇಗ ಅಕ್ಕರೆಯಿಂದಲಿ ಜೋಡಿಸಲಾಕ್ಷಣ ಅಕ್ಕರೆಯಿಂದಲಿ ಜೋಡಿಸಲಾಕ್ಷಣ ಬೆಕ್ಕದ ಬೆರಗಾಗೆಲ್ಲರೂ ಕಂಡರು ಅಕ್ಕರೆಯಿಂದಲಿ ಜೋಡಿಸಲಾಕ್ಷಣ ಬೆಕ್ಕದ ಬೆರಗಾಗೆಲ್ಲರೂ ಕಂಡರು ಈಶ್ವರನು ದಯೆ ತೋರಿದನು ಈಶ್ವರನು ದಯೆ ತೋರಿದನು ವಿಶ್ವಲೆಗೆ ಗುಣ ಹೊಂದಿದೆ ಅಶ್ವವೇರುತ ತರಿಬಸನು ಜನ ವಿಶ್ವಪತಿ ತೆರೆ ಮೋಚಿಸೋ ವಿಶ್ವಸೇನ ಮಗಳೇ, ಈಶ್ವರನ ಕರುಣೆ
ಕರುಣೆಯಿಂದ ಒಳ್ಳೆಯದೇ ಆಗುತ್ತದೆ. ತಡಮಾಡದೆ ದುಷ್ಟರನ್ನು ಎದುರಿಸಿ ಜನಪಾಲನನ್ನು ಬಿಡುಗಡೆಗೊಳಿಸು. ದುಷ್ಟ ನಿಗ್ರಹ ಶಿಷ್ಟ ರಕ್ಷಣೆ ನಿನ್ನ ವ್ರತವಾಗಲಿ. ಶೀಘ್ರವಾಗಿ ಕಾರ್ಯವನ್ನು ಮಾಡಲು. ಹಾಗೇ ಆಗಲಿ. ನಿಲ್ಲಲು ಕುಳಧಮ ಗೋವಿಂದ ನಿಲ್ಲಲು ನಿಲ್ಲಲು ಕುಳಧಮ ಪ್ರತಿ ಜನರಲ್ಲಿ ಕೊಯ್ಯುವೆ ಅಮ್ಮಮ್ಮ ಪ್ರತಿ ಜನರಲ್ಲಿ ಕೊಯ್ಯುವೆ ಅಮ್ಮಮ್ಮ ತನ್ನ ಗುರುತಿಯ ಮೂಲನೆ ನಿನ್ನನ್ನು ಕೊಲ್ಲದೆ ನಿರ್ಮಿಸನು. ಲಾಖೋಡ, ನಮ್ಮ ಭೂಮಿ ಪಾಲನನ್ನು ಕಟ್ಟಿಕೊಂಡು ಹೋಗುತ್ತಿರುವೆ. ಖಳನಾದ ನಿನಗೆ ಮೃತ್ಯು ಹತ್ತಿರ ಬಂತೆಂದೇ ತಿಳಿ. ನಿನಗೆ ಇಷ್ಟು ಮಾಡಿದೆ, ನಾನು ವಿಶ್ರಾಂತಿ ಪಡೆಯುವುದಿಲ್ಲ. ಮುಚ್ಚುವೆ. ಅನುಭವಿಸಿಗೆಲಿ ಮೊದಲೇ ಅನುಭವಿಸಿಗೆಲಿ ಮೊದಲೇ ರಣಕಣದಲ್ಲಿ ಜಲ ಬಿಡು ಮಕ್ಕಳೇ ರಣಕಣದಲ್ಲಿ ಜಲ ಬಿಡು ಮಕ್ಕಳೇ ಮನೆಯಲ್ಲಿ ಬರಿದಿಗುವುದನ್ನು ಧೋರಣೆಯಿಂದಲೇ ತಿಳಿಸುವೆನು. ಏ ಮೂರ್ಖ ಹುಡುಗಿ, ಈ ಮೊದಲೇ ನಿನ್ನನ್ನು ಘಾಸಿಗೊಳಿಸಿದ್ದೆ. ನಿನ್ನ ಕಾಲುಗಳನ್ನು ಕಡಿಯುವ ಬದಲು ತಲೆ ಕಡಿಬೇಕಿತ್ತು. ಈಗ ಅದನ್ನೇ ಮಾಡುತ್ತೇನೆ. ಬಾ ಮುಂದೆ, ಬಾ ಮುಂದೆ. ಧನುಜ ನಿನಜನ ಮನೆಗೆ ತೆರಳಲು ಅನಿಮಿಷರು ಸುಮ ವರ್ಷಗರೆದರು. ವನಿತೆ ಸಹಜನ ಬಾಲನೊಡನೆ ಮುನಿಯು ಪೊರಮಟ್ಟ ಆ ಆ ರಾಕ್ಷಸರು ಮಾಡಿದ ಕಾಲಕ್ಕೆ ದೇವತೆಗಳು ಭೂಮಳೆಯನ್ನು ಸುರಿಸಿದರು. ರಾಜನ್ ಅಶ್ವಕುಲದಲ್ಲಿ ಜನಿಸಿದರೂ ತಮ್ಮ ಕಾರ್ಯಗಳ ಮೂಲಕ ದೈವತ್ವವನ್ನು ಪಡೆದ ಅಶ್ವಿನೀಯರ ತತ್ವದ ಮರ್ಮವನ್ನು ತಿಳಿಸುವುದಾದರೆ ಅರ್ಥಕಾಮಗಳಾದಿಯಾಮಿಷ ಅರ್ಥಕಾಮಗಳಾದಿಯಾಮಿಷ ಹತ್ತು ಹಲವನ್ನು ಮೀರುತ್ತಾ ನಿತ್ಯ ಪ್ರಾಣಿ ದೈವ ವೈದ್ಯರ ವೃತ್ತಿಯಾಗಲಿ ಮಾತದೆ ಸತ್ಯ ಜಗದಿ. ಮಹಾರಾಜ, ಲೋಕ ಕಲ್ಯಾಣದ ಉದ್ದೇಶವುಳ್ಳ ಅಶ್ವಿನೀಯರ ಸಂದೇಶದ ಸಾರ ಇಷ್ಟೇ. ಧನ ಮತ್ತಿತರ ಆಮಿಷಗಳಿಗೆ ಬಲಿಯಾಗದೆ ಕೇವಲ ಸರ್ವಭೂತ ದಯೆ ಮಾತ್ರ ವೈದ್ಯರ ನಿಷ್ಠೆಯಾಗಬೇಕು. ಪ್ರಾಣಿ ದಯೆಯ ಹೊರತಾದ ಯಾವ ಕಾರಣಕ್ಕೂ ವೈದ್ಯಕೀಯವು ಬಲಿಯಾಗಕೂಡದು. ನೋಡಿದೆಯಾ ಜನಪಾಲ, ವಿಶ್ವಲೆಯ ನೋವುಗಳು ನೀಗಿರುವುದು ಮಾತ್ರವಲ್ಲ, ಭೂಲೋಕಕ್ಕೆ ಕಂಟಕಪ್ರಾಯನಾದ ರಾಕ್ಷಸರ ಅಳಿವಿಗೂ ಕಾರಣವಾಗಿದ್ದು ಅಶ್ವಿನಿ ದೇವತೆಗಳ ಅನುಗ್ರಹ ಮಾತ್ರವಲ್ಲ, ಇದು ವೈದ್ಯ ವೈಭವವೂ ಹೌದು. ಒಟ್ಟಾರೆಯಾಗಿ ಸುಖಾಂತ್ಯವಾಯಿತು.
ಇನ್ನು ಮುಂದೆ ಕೂಡ ದಾನ ಧರ್ಮಗಳನ್ನು ನಡೆಸುವುದರ ಮೂಲಕ ಲೋಕರಂಜಕ ಜನಪಾಲನಾಗಿ ಮುಂದುವರೆ. ಶುಭವಾಗಲಿ.